ಎಲ್ರಿಗೂ ನಮಸ್ಕಾರ. ಇವತ್ತಿನ ರೆಸಿಪಿ ಎಗ್ ರೋಸ್ಟ್. ಅದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್: ಬೆಳ್ಳುಳ್ಳಿ ಹಾಗೂ ಜೀರಿಗೆನ ಜಜ್ಜಿರೋ ಅಂಥದ್ದು, ಚಿಲ್ಲಿ ಪೌಡರ್, ಕಡಲೆ ಹಿಟ್ಟು, ಸಾಲ್ಟ್ ಹಾಗೂ ಎಗ್ನ ನಾನಿಲ್ಲಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಮೊದಲಿಗೆ ನಾವು ಒಂದು ಕಪ್ಪಲ್ಲಿ 2 ಸ್ಪೂನ್ಸ್ ಕಡಲೆ ಹಿಟ್ಟನ್ನು ಆ್ಯಡ್ ಮಾಡ್ಕೊತಾ ಇದ್ದೀನಿ. ನಂತರ ಅದಕ್ಕೆ 1 ಸ್ಪೂನ್ ಚಿಲ್ಲಿ ಪೌಡರ್ ಹಾಗೂ 1 ಸ್ಪೂನ್ ಬೆಳ್ಳುಳ್ಳಿ ಹಾಗೂ ಜೀರಿಗೆನ ಜಜ್ಜಿರೋ ಅಂಥದ್ದು ಹಾಗೂ ರುಚಿಗೆ ತಕ್ಕಷ್ಟು ಉಪ್ಪು. ಅದಾದ ನಂತರ ಇದಕ್ಕೆ ನಾನು ವಾಟರ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ವಾಟರ್ನ ಆ್ಯಡ್ ಮಾಡಿಕೊಂಡು ಎಲ್ಲನೂ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ನೋಡ್ತಾ ಇರ್ಬೋದು ನೀವಲ್ಲಿ ಯಾವ ರೀತಿ ಪೇಸ್ಟ್ ಥರ ಅದು ಮಿಕ್ಸ್ ಆಯಿತು. ಈಗ ಪೇಸ್ಟ್ ರೆಡಿ ಆಯಿತು. ನೆಕ್ಸ್ಟ್ ನಾವು ಏನು ಪೇಸ್ಟ್ ರೆಡಿ ಮಾಡ್ಕೊಂಡಿದ್ದೀವಿ ಅದನ್ನು ಕಟ್ ಮಾಡಿಕೊಂಡು ಏನು ಎಗ್ನ ಇಟ್ಕೊಂಡಿದ್ವಿ ಅಲ್ವಾ, ಬಾಯ್ಲ್ಡ್ ಎಗ್ನ, ಅದ್ರ ಮೇಲೆ ನೀಟಾಗಿ ಈ ರೀತಿ ಹಚ್ಕೋಬೇಕಾಗತ್ತೆ. ಅದೇ ರೀತಿ ನಾನು ಎಲ್ಲ ಎಗ್ಗಿಗೂ ಕೂಡ ನೀಟಾಗಿ ಪೇಸ್ಟನ್ನ ಹಚ್ಕೋತಾ ಇದ್ದೀನಿ. ನೀವು ನೋಡ್ತಾ ಇರ್ಬೋದು ಎಲ್ಲ ಎಗ್ಗಿಗೂ ಅದೇ ರೀತಿ ಹಚ್ಚಿ ಆಯಿತು. ಇನ್ನು ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಂತರ ಇವಾಗ ತವಾ ಮೇಲೆ ಆಯಿಲ್ನ ಸ್ಪ್ರೇ ಮಾಡ್ಕೋತಾ ಇದ್ದೀನಿ. ತವಾ ಬಿಸಿಯಾದ ನಂತರ ಆಯಿಲ್ನ ಸ್ಪ್ರೇ ಮಾಡಿಕೊಂಡು ನಂತರ ಅದಕ್ಕೆ ಈ ರೀತಿ ಎಗ್ನ ನಾವು ಹಾಕಬೇಕಾಗತ್ತೆ. ಲೋ ಫ್ಲೇಮಲ್ಲಿ ನಾವು ಇದನ್ನು ಮಾಡಬೇಕಾಗುತ್ತೆ. ನಂತರ ಅದಕ್ಕೆ ನಾವು ಮೇಲ್ಗಡೆ ಸ್ವಲ್ಪ ಆಯಿಲ್ನ ಸ್ಪ್ರೇ ಮಾಡಿಕೊಂಡು 2 ಮಿನಿಟ್ಸಲ್ಲಿ ಅದು ರೋಸ್ಟ್ ಆಗುತ್ತೆ. ಈಗ ನಾನು ಅದನ್ನು ತೆಗೆದಾಕೋತಾ ಇದ್ದೀನಿ. ನೀವು ನೋಡ್ತಿರ್ಬೋದು ಅದು ನೀಟಾಗಿ ಫ್ರೈ ಆಗಿದೆ. ಇಲ್ಲಿಗೆ ರೆಡಿ ಆಯಿತು. ಇಲ್ಲಿಗೆ ಎಗ್ ರೋಸ್ಟ್ ರೆಡಿ ಆಯಿತು. ತುಂಬ ಚೆನ್ನಾಗಿರುತ್ತೆ ಸೈಡ್ಸ್ಗೆ, ಅನ್ನ ಸಾಂಬಾರಿಗೆಲ್ಲ. ಥ್ಯಾಂಕ್ ಯು ಫಾರ್ ವಾಚಿಂಗ್.